ಮಹಾರಾಷ್ಟ್ರದ ಉಜ್ನಿ ವೀರ್ ಜಲಾಶಯಗಳಿಂದ 1.43 ಲಕ್ಷ ಕ್ಯೂಸೆಕ್ ನೀರು ಹರಿದು ಬರ್ತಾ ಇದ್ದು ಬತ್ತಿ ಹೋಗಿದ್ದಂತಹ ಭೀಮಾ ನದಿಗೆ ಜೀವಕಳೆ ಬರ್ತಾ ಇದೆ. ಖುಷಿ ವಿಚಾರ ಇದು. ಭೀಮಾ ನದಿಯ ನೀರನ್ನ ಅವಲಂಬಿಸಿ ಕಲಬುರಗಿ ಸೇರಿದಂತೆ ಹಲವು ತಾಲೂಕುಗಳು ಭೀಮಾ ನದಿಯ ನೀರನ್ನೇ ಅವಲಂಬಿಸಿದ್ವು. ಒಟ್ಟಾರೆ 1,43,323 ಲಕ್ಷ ಕ್ಯೂಸೆಕ್ ನೀರು ಭೀಮಾ ನದಿಗೆ ಹರಿದು ಬರ್ತಾ ಇದೆ. ನದಿ ದಡದಲ್ಲಿ ಸಂಚರಿಸದಂತೆ ಜಿಲ್ಲಾಡಳಿತ ಮಹತ್ವದ ಸೂಚನೆ ಕೊಟ್ಟಿದೆ. ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಭಾರೀ ಮಳೆಯಿಂದಾಗಿ ಉಜ್ನಿ ಮತ್ತು ವೀರ್ ಜಲಾಶಯಗಳು ಭರ್ತಿಯಾಗಿದ್ದು, ಜುಲೈ ಕೊನೆಯ ವಾರದ ಮಾಹಿತಿಗಳ ಪ್ರಕಾರ ಭೀಮಾ ನದಿಗೆ ಒಟ್ಟು 1.43 ಲಕ್ಷ ಕ್ಯೂಸೆಕ್ಕು ಅಧಿಕ ನೀರು ಹರಿದು ಬರ್ತಾ ಇದೆ, ಬಿಡುಗಡೆ ಮಾಡಲಾಗಿದೆ. ಹಾಗಾಗಿ ಭೀಮಾ ನದಿಗೆ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗ್ತಾ ಇದೆ. ಮಹಾರಾಷ್ಟ್ರದ ಇಂದಾಪುರ, ಸೋಲಾಪುರ ಭಾಗದ ಉಜ್ನಿ ಜಲಾಶಯದಿಂದ ಸುಮಾರು 80,000 ಕ್ಯೂಸೆಕ್ ಮತ್ತು ನೀರಾ ನದಿಗೆ ಹೊಂದಿಕೊಂಡಿರುವ ವೀರ್ ಜಲಾಶಯದಿಂದ 63,323 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಈ ಅಪಾರ ಪ್ರಮಾಣದ ನೀರಿನ ಹರಿವಿನಿಂದಾಗಿ ಕರ್ನಾಟಕದ ಗಡಿ ಜಿಲ್ಲೆಗಳಾದ ಕಲಬುರಗಿ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ನೀರಿನ ಮಟ್ಟ, ಅದರಲ್ಲೂ ಭೀಮಾ ನದಿಗೆ ನೀರಿನ ಹರಿವಿನ ಮಟ್ಟ ಹೆಚ್ಚಳವಾಗ್ತಾ ಇದೆ. ವೀರ್ ಜಲಾಶಯದಿಂದ 63,323 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಈ ಅಪಾರ ಪ್ರಮಾಣದ ನೀರಿನ ಹರಿವಿನಿಂದಾಗಿ ಕರ್ನಾಟಕದ ಗಡಿ ಜಿಲ್ಲೆಗಳಾದ ಕಲಬುರಗಿ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ತೀವ್ರ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಉಜ್ನಿ ವೀರ್ ಜಲಾಶಯಗಳಿಂದ 1.43 ಲಕ್ಷ ಕ್ಯೂಸೆಕ್ ನೀರು ಹರಿಬಿಡಲಾಗ್ತಾ ಇರುವಂಥದ್ದು. ಈ ಮೂಲಕ ಬತ್ತಿ ಹೋಗಿದ್ದಂಥ ಭೀಮಾ ನದಿಗೆ ಹೊಸ ಜೀವಕಳೆ ಬಂದಂತಾಗಿದೆ. ಆ ಮೂಲಕ ನಾವು ಗಮನಿಸ್ತಾ ಹೋಗಬಹುದಾಗಿತ್ತು, ಭೀಮಾ ನದಿ ಪಾತ್ರದಲ್ಲಿ ವಾಸ ಮಾಡುವಂಥ ಜನರಿಗೆ ನೀರಿನ ಅಭಾವ ತಲೆದೋರಿತು. ಸುಮಾರು ಭೀಮಾ ನದಿಯ ನೀರನ್ನೇ ಅವಲಂಬಿಸಿದ್ದಂಥ ಕಲಬುರಗಿ ಸೇರಿದಂತೆ ಆ ಭಾಗದ ಹಲವಾರು ತಾಲೂಕುಗಳು, ಹಲವಾರು ಗ್ರಾಮಗಳು ಭೀಮಾ ನದಿಯ ಒಂದು ನೀರಿನ ಮೇಲೆ ಅವಲಂಬಿತವಾಗಿದ್ದಂಥ ಗ್ರಾಮಗಳು ಅಥವಾ ಕೃಷಿ ಚಟುವಟಿಕೆಗಳು ಸಂಪೂರ್ಣ ನಿಂತು ಹೋಗಿದ್ವು. ಈಗ ವೀರ್ ಜಲಾಶಯದಿಂದ ಮತ್ತು ಉಜ್ನಿ ಜಲಾಶಯದಿಂದ ನೀರು ಬಿಟ್ಟಿರೋದ್ರಿಂದ ಭೀಮಾ ನದಿಯ ಒಳಹರಿವಿನ ಪ್ರಮಾಣ ಏರಿಕೆ ಆಗ್ತಾ ಇರೋದ್ರಿಂದ ರೈತಾಪಿ ವರ್ಗ ಮತ್ತು ಸಾರ್ವಜನಿಕರು ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ. ಜನ ಜಾನುವಾರುಗಳಿಗೂ ಕೂಡ ಕುಡಿಯೋ ನೀರಿನ ತತ್ವಾರ ನೀಗಿದಂತಾಗಲಿದೆ.